ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪ್ರತಿ ಆತ್ಮವು ತನ್ನೊಂದಿಗೆ ಒಂದು ಅಪೂರ್ಣ ಕಥೆಯನ್ನು, ಕೆಲವು ಮುಗಿಯದ ಕರ್ಮಗಳನ್ನು, ಕೆಲವು ಪೂರ್ಣಗೊಳ್ಳದ ವಚನಗಳನ್ನು ಮತ್ತು ಕೆಲವು ಅಪೂರ್ಣ ಭಾವನೆಗಳನ್ನು ಹೊತ್ತು ಮುಂದಿನ ಜನ್ಮಕ್ಕೆ ಬರುತ್ತದೆ ಎಂದು ಹೇಳಲಾಗುತ್ತದೆ. ಈ ಅಸಂಪೂರ್ಣ ತಂತುಗಳೇ ಒಂದು ಜನ್ಮವನ್ನು ಮತ್ತೊಂದು ಜನ್ಮದೊಂದಿಗೆ ಕೊಂಡು ಹಾಕುವ ಅದ್ಭುತ ಶಕ್ತಿ. ವಿಶೇಷವಾಗಿ ತುಲಾ ರಾಶಿಯವರ ವಿಷಯ ಬಂದಾಗ ಈ ಕತೆ ಇನ್ನಷ್ಟು ರಹಸ್ಯಮಯವಾಗುತ್ತದೆ. ಏಕೆಂದರೆ ತುಲಾ ರಾಶಿ ಅಂದರೆ ನ್ಯಾಯ, ಸಮತೋಲನ ಮತ್ತು ಸಂಬಂಧಗಳ ರಾಶಿ. ಇದರ ಅಧಿಪತಿ ಶುಕ್ರ ಗ್ರಹ, ಅಂದರೆ ಪ್ರೇಮ, ಸೌಂದರ್ಯ ಮತ್ತು ಸುಖದ ಸಂಕೇತ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾ ರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ಇತರರಿಗಾಗಿ ನ್ಯಾಯದ ಹೋರಾಟ ಹೋರಿದ ಆತ್ಮಗಳು. ಇವರು ತಮ್ಮ ಸ್ವಂತ ಸುಖವನ್ನು ತ್ಯಜಿಸಿ ಇತರರ ಹಿತಕ್ಕಾಗಿ ಕೆಲಸ ಮಾಡಿದವರಾಗಿದ್ದರು. ಆದರೆ ಪ್ರತಿಫಲವಾಗಿ ಇವರಿಗೆ ಸಿಕ್ಕಿದ್ದು ಅಪೂರ್ಣತೆ ಮತ್ತು ಕೃತಜ್ಞತೆ ಇಲ್ಲದ ಜೀವನ. ಅವರ ಆ ಕರ್ಮದ ಸಮತೋಲನ ಈ ಜನ್ಮದಲ್ಲಿಯೂ ಮುಂದುವರಿಯುತ್ತದೆ. ಕೆಲವೊಮ್ಮೆ ಸಂಬಂಧಗಳಲ್ಲಿ, ಕೆಲವೊಮ್ಮೆ ಹಣಕಾಸಿನಲ್ಲಿ, ಆರೋಗ್ಯದಲ್ಲಿ ಅಥವಾ ವೃತ್ತಿ ಜೀವನದಲ್ಲಿಯೂ ಆಗಬಹುದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನೀವು ತಿಳಿಯುವಿರಿ ತುಲಾ ರಾಶಿಯವರು ಯಾವ ಯಾವ ಹಿಂದಿನ ಜನ್ಮದ ಕರ್ಮಗಳನ್ನು ಇಂದಿಗೂ ಹೊತ್ತುಕೊಂಡಿದ್ದಾರೆ ಮತ್ತು ಯಾವ ರಹಸ್ಯಗಳನ್ನು ಅವರ ಇಂದಿನ ಜೀವನವನ್ನು ಪ್ರಭಾವಿಸುತ್ತಿದೆ ಎಂಬುದನ್ನು. ವಿಡಿಯೋದ 2ನೇ ಭಾಗದಲ್ಲಿ ಅವರ ಜೀವನವನ್ನು ಸುಗಮಗೊಳಿಸುವ ಕೆಲವು ವಿಶೇಷ ಪರಿಹಾರಗಳನ್ನು ನಾವು ಹೇಳುತ್ತೇವೆ. ಆದರೆ ಅದಕ್ಕೂ ಮುಂಚೆ ಸ್ನೇಹಿತರೆ, ನೀವು ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸದಾ ನಿಮ್ಮ ಮೇಲೆ ಇರಲು ಬಯಸುತ್ತಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಲಕ್ಷ್ಮೀ ದೇವಿ ಮತ್ತು ಜೈ ಶ್ರೀರಾಮ್ ಎಂದು ತಪ್ಪದೇ ಬರೆಯಿರಿ. ಮೊದಲನೇ ರಹಸ್ಯವೆಂದರೆ, ತುಲಾ ರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ನ್ಯಾಯ ಮತ್ತು ಸಮತೋಲನದ ಮಾರ್ಗವನ್ನು ಆರಿಸಿಕೊಂಡವರಾಗಿದ್ದರು. ಅವರು ಅನೇಕ ಬಾರಿ ವ್ಯಾಪಾರಿಗಳು, ನ್ಯಾಯಪ್ರಿಯ ರಾಜರು, ಸಂಗೀತಗಾರರು, ಕವಿಗಳು ಅಥವಾ ಯಾವುದಾದರೂ ಸಮುದಾಯದ ಸಲಹೆಗಾರರಾಗಿ ಇದ್ದಿರಬಹುದು. ಇವರ ಮನಸ್ಸಿನಲ್ಲಿ ಸಹಕಾರ, ಪ್ರೀತಿ ಮತ್ತು ಸೌಹಾರ್ದತೆಯ ಭಾವನೆ ತುಂಬಿ ತುಳುಕುತ್ತಿತ್ತು. ಆದರೆ ಈ ಪ್ರೀತಿ ಮತ್ತು ನ್ಯಾಯದ ನಡುವೆ ಎಲ್ಲಿಗೋ ಒಂದು ಅಪೂರ್ಣತೆ ಉಳಿಯಿತು. ಆ ಅಪೂರ್ಣತೆ ಇಂದಿನ ಜನ್ಮದಲ್ಲಿ ಮನಸ್ಸಿನೊಳಗಿನ ಖಾಲಿತನವಾಗಿ ಮರಳಿ ಬಂದಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾ ರಾಶಿಯವರ ಹಿಂದಿನ ಜನ್ಮದಲ್ಲಿ ಶುಕ್ರ ಮತ್ತು ಶನಿ ಗ್ರಹಗಳ ಸಂಯೋಗದ ಪ್ರಭಾವವಿತ್ತು. ಇದರ ಅರ್ಥ ಅವರು ಹಿಂದಿನ ಜನ್ಮದಲ್ಲಿ ಪ್ರೀತಿ ಮಾಡಿದರು, ಆದರೆ ಆ ಪ್ರೀತಿಗೆ ಸಾಮಾಜಿಕ ಮಾನ್ಯತೆ ದೊರಕಲಿಲ್ಲ. ಯಾರಾದರೂ ಅವರಿಂದ ವಚನ ತೆಗೆದುಕೊಂಡರೂ ಅದನ್ನು ನೆರವೇರಿಸಲಿಲ್ಲ. ಕೆಲವೊಮ್ಮೆ ಅವರು ಸ್ವತಃ ಆತ್ಮಕ್ಕೆ ಸೂಕ್ತವಲ್ಲದ ಮೋಹದ ಬಲೆಗೆ ಸಿಕ್ಕಿದ್ದರು. ಅದರ ಫಲವಾಗಿ ಇಂದಿನ ಜನ್ಮದಲ್ಲೂ ಅವರು ಬಹುಸಾರಿ ಅಂತಹ ವ್ಯಕ್ತಿಗಳತ್ತ ಆಕರ್ಷಿತರಾಗುತ್ತಾರೆ. ಯಾರು ಅವರ ಮನಸ್ಸಿನಲ್ಲಿ ಅಪೂರ್ಣತೆಯ ಭಾವನೆ ಹುಟ್ಟಿಸುತ್ತಾರೋ ಅಥವಾ ಅವರಿಗೆ ಸವಾಲು ನೀಡುತ್ತಾರೋ ಅವರತ್ತ ಇವರ ಮನಸ್ಸು ಸೆಳೆಯುತ್ತದೆ. 2ನೇ ರಹಸ್ಯವೆಂದರೆ, ತುಲಾ ರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ಸಾಮಾನ್ಯವಾಗಿ ಸಮಾಜದಲ್ಲಿ ಮಧ್ಯಸ್ಥರು, ನ್ಯಾಯಪ್ರಿಯರು ಅಥವಾ ಕಲಾವಿದರಾಗಿ ಪ್ರಸಿದ್ಧರಾಗಿದ್ದವರು. ಅನೇಕ ಬಾರಿ ಅವರು ರಾಜ ದರ್ಬಾರದಲ್ಲಿ ಸಲಹೆಗಾರರು, ಕವಿಗಳು, ತತ್ವಜ್ಞಾನಿಗಳು ಅಥವಾ ಪ್ರೀತಿ ಮತ್ತು ಸೌಂದರ್ಯದ ಆರಾಧಕರಾಗಿಯೂ ಬದುಕಿದ್ದರು. ಅವರ ಆತ್ಮದಲ್ಲೇ ನ್ಯಾಯದ ಆಳವಾದ ಭಾವನೆವಿತ್ತು. ತಪ್ಪನ್ನು ತಪ್ಪು ಎಂದು, ಸರಿಯಾದುದನ್ನು ಸರಿಯೇ ಎಂದು ಹೇಳುವ ಧೈರ್ಯವಿದ್ದಿತ್ತು. ಆದರೆ ಈ ನ್ಯಾಯಪ್ರಿಯ ಸ್ವಭಾವದ ಕಾರಣದಿಂದ ಅವರು ಅನೇಕ ಬಾರಿ ಶಕ್ತಿಶಾಲಿ ವ್ಯಕ್ತಿಗಳ ವಿರುದ್ಧ ನಿಂತು ತಮ್ಮ ಜೀವನದಲ್ಲಿ ನಷ್ಟ ಅನುಭವಿಸಿದರು. ತುಲಾ ರಾಶಿಯು ಜ್ಯೋತಿಷ್ಯದಲ್ಲಿ 7ನೇ ಭಾವದೊಂದಿಗೆ ಸಂಬಂಧಿಸಿದೆ. ಇದು ವಿವಾಹ, ಪಾಲುದಾರಿಕೆ ಮತ್ತು ಸಾರ್ವಜನಿಕ ಜೀವನದ ಸೂಚಕ. ಆದ್ದರಿಂದ ಹಿಂದಿನ ಜನ್ಮದಲ್ಲಿ ಇವರ ಕರ್ಮಗಳು ಹೆಚ್ಚಾಗಿ ಇತರರೊಂದಿಗೆ ಹೊಂದಿರುವ ಸಂಬಂಧಗಳಿಗೆ ಸಂಬಂಧಿಸಿದವು. ಕೆಲವರು ಯಾರಾದರೊಬ್ಬರ ನಂಬಿಕೆಯನ್ನು ಮುರಿದಿದ್ದರು. ಕೆಲವರು ಯಾರಾದರೊಬ್ಬರಿಗಾಗಿ ತಮ್ಮ ಖುಷಿಯನ್ನು ತ್ಯಜಿಸಿದರು. ಈ ಕಾರಣದಿಂದಲೇ ಈ ಜನ್ಮದಲ್ಲಿ ಬ್ರಹ್ಮಾಂಡ ಇವರಿಗೆ ಪಾಠ ಕಲಿಸುತ್ತದೆ. ಸಂತೋಲನವನ್ನು ಕಾಯ್ದುಕೊಳ್ಳಿ, ಯಾವ ಸಂಬಂಧದಲ್ಲೂ ನಿಮ್ಮನ್ನು ಕಳೆದುಕೊಳ್ಳಬೇಡಿ. ಕೆಲವು ತುಲಾ ರಾಶಿಯವರು ಹಿಂದಿನ ಜನ್ಮದಲ್ಲಿ ಪ್ರೀತಿಯಲ್ಲಿ ಅತಿಯಾಗಿ ತ್ಯಾಗ ಮಾಡಿದವರಾಗಿದ್ದರು. ಅವರು ತಮ್ಮ ಪ್ರಿಯರನ್ನು ಸಂಪಾದಿಸುವ ಬದಲಿಗೆ ಅವರನ್ನು ಕಳೆದುಕೊಳ್ಳುವ ನೋವು ಅನುಭವಿಸಿದ್ದರು. ಆ ಅಪೂರ್ಣ ಪ್ರೇಮದ ಕರ್ಮವೇ ಇಂದಿನ ಜನ್ಮದಲ್ಲೂ ಅವರ ಜೀವನದಲ್ಲಿ ಪ್ರತಿಫಲಿಸುತ್ತಿದೆ. ಅದಕ್ಕೆ ಇಂದಿನ ತುಲಾ ರಾಶಿಯವರು ಸಂಬಂಧಗಳಲ್ಲಿ ಬಹಳ ಆಳವಾಗಿ ಜೋಡಿಸಿಕೊಂಡರೂ ಪ್ರತಿಯೊಂದು ಸಂಬಂಧದಲ್ಲೂ ಒಂದು ಅಪೂರ್ಣತೆ ಅಥವಾ ಒಳಗಿನ ಗೊಂದಲವನ್ನು ಅನುಭವಿಸುತ್ತಾರೆ. ಆತ್ಮವನ್ನು ಸಂಪೂರ್ಣವಾಗಲು ಅಡ್ಡಿಯಾಗುವ ಬಿಗಿ ಸಂಬಂಧದಂತೆ. ಇದು ಅವರ ಹಿಂದಿನ ಜನ್ಮದ ಅಪೂರ್ಣ ಪ್ರೇಮದ ಪ್ರಭಾವವಾಗಿದೆ. 3ನೇ ರಹಸ್ಯವೆಂದರೆ, ಕೆಲವು ತುಲಾ ರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ವ್ಯಾಪಾರಿಗಳು ಅಥವಾ ಮಧ್ಯಸ್ಥರಾಗಿ ಸಮಾಜದಲ್ಲಿ ನ್ಯಾಯಯುತ ವ್ಯಾಪಾರ ಮಾಡುತ್ತಿದ್ದರು.
ಕೆಲವೊಮ್ಮೆ ಲಾಭದ ಆಸೆಯಿಂದ ಭಾವನೆಗಳೊಂದಿಗೆ ಆಟವಾಡಿದ್ದರು. ಆ ಕರ್ಮಗಳ ಫಲವಾಗಿ ಇಂದಿನ ಜನ್ಮದಲ್ಲಿ ಅವರು ಆರ್ಥಿಕ ನಿರ್ಧಾರಗಳಲ್ಲಿ ಹಲವು ಬಾರಿ ಗೊಂದಲದಲ್ಲಿರುತ್ತಾರೆ. ಯಾರ ಮೇಲೆ ನಂಬಿಕೆ ಇಡಬೇಕು, ಯಾರ ಸಹಕಾರ ಪಡೆಯಬೇಕು, ಯಾವ ನಿರ್ಧಾರ ಸರಿಯಾಗಿದೆ ಎಂಬ ಪ್ರಶ್ನೆಗಳು ಅವರನ್ನು ಕಾಡುತ್ತವೆ. ಜ್ಯೋತಿಷ್ಯದ ಪ್ರಕಾರ ಯಾರಾದರೂ ವ್ಯಕ್ತಿಯ ರಾಶಿ ತುಲಾ ರಾಶಿಯಾಗಿದ್ದರೆ, ಅದರ ಮೇಲೆ ರಾಹು ಅಥವಾ ಶನಿಯ ದೃಷ್ಟಿ ಇದ್ದರೆ, ಅವರ ಹಿಂದಿನ ಜನ್ಮದಲ್ಲಿ ಅವರು ಅಧಿಕಾರ ಮತ್ತು ಸಂಬಂಧಗಳ ದುರುಪಯೋಗ ಮಾಡಿದ್ದಿರಬಹುದು. ಅವರು ಯಾರನ್ನಾದರೂ ಮೋಸ ಮಾಡಿ ಮುಂದೆ ಹೋಗಲು ಯತ್ನಿಸಿದ್ದಿರಬಹುದು ಅಥವಾ ಇತರರ ತೀರ್ಮಾನಗಳನ್ನು ತಮ್ಮ ಲಾಭಕ್ಕಾಗಿ ಬದಲಿಸಿದ್ದಿರಬಹುದು. ಈ ಕಾರಣದಿಂದ ಇಂದಿನ ಜನ್ಮದಲ್ಲಿ ಬ್ರಹ್ಮಾಂಡ ಅವರು ಕಳೆದುಕೊಂಡಿದ್ದ ಅದೇ ಸಂತುಲನವನ್ನು ಮರಳಿ ಪಡೆಯಬೇಕೆಂದು ಪಾಠ ಕಲಿಸುತ್ತದೆ. ಇಂಥವರು ಇಂದಿನ ಜೀವನದಲ್ಲಿ ಮತ್ತೆ ಮತ್ತೆ ಅಂತಹ ಸಂದರ್ಭಗಳಲ್ಲಿ ಸಿಲುಕುತ್ತಾರೆ. ಅಲ್ಲಿ ಅವರಿಗೆ ನೈತಿಕತೆ ಮತ್ತು ಸ್ವಾರ್ಥದ ನಡುವೆ ತೀರ್ಮಾನ ತೆಗೆದುಕೊಳ್ಳಬೇಕಾಗುತ್ತದೆ. ಇದೇ ಅವರ ಆತ್ಮದ ಪಾಠ. ಯಾವ ಪರಿಸ್ಥಿತಿಯಲ್ಲಿಯೂ ನ್ಯಾಯ ಪಾಲನೆಯ ಜೀವನ ನಡೆಸುವುದು. ನಾಲ್ಕನೆಯ ರಹಸ್ಯವೆಂದರೆ ತುಲಾ ರಾಶಿಯವರ ಹಿಂದಿನ ಜನ್ಮದ ಪ್ರಭಾವವು ಅವರ ಇಂದಿನ ಆರ್ಥಿಕ ಜೀವನದ ಮೇಲೆ, ಅಂದರೆ ಹಣ, ಆಸ್ತಿ, ಭೂಮಿ ಮತ್ತು ವೈಭವದ ಮೇಲೆ ಬಹಳ ಆಳವಾಗಿ ಕಾಣಿಸುತ್ತದೆ. ತುಲಾ ರಾಶಿಯ ಅಧಿಪತಿ ಗ್ರಹವಾದ ಶುಕ್ರನು ಕೇವಲ ಪ್ರೀತಿ ಮತ್ತು ಸೌಂದರ್ಯದ ಪ್ರತೀಕವಲ್ಲ, ಅವನು ಭೌತಿಕ ಸುಖ, ಸೌಲಭ್ಯ, ಐಶ್ವರ್ಯ ಮತ್ತು ವೈಭವದ ಸಂಕೇತವೂ ಆಗಿದ್ದಾನೆ. ಇಂದಿನ ತುಲಾ ರಾಶಿಯವರು ಕೆಲವೊಮ್ಮೆ ಅನುಭವಿಸುವ ಒಂದು ವಿಷಯವೇನೆಂದರೆ, ಅವರು ಎಷ್ಟು ಶ್ರಮಪಟ್ಟರೂ ಅದಕ್ಕೆ ತಕ್ಕ ಪ್ರಮಾಣದಲ್ಲಿ ಹಣ ಸಿಗುವುದಿಲ್ಲ. ಕೆಲವೊಮ್ಮೆ ಆಕಸ್ಮಿಕವಾಗಿ ಹಣ ಬರುತ್ತದೆ, ಆದರೆ ಅದೇ ವೇಗದಲ್ಲಿ ಹೋಗಿಬಿಡುತ್ತದೆ. ಈ ಅಸ್ಥಿರತೆ ಅವರ ಹಿಂದಿನ ಜನ್ಮದ ಕರ್ಮಗಳಿಂದ ಉಂಟಾದದ್ದು. ಅಂದರೆ ಅವರು ಆ ಕಾಲದಲ್ಲಿ ಹಣವನ್ನು ಕೇವಲ ತಮ್ಮ ಸುಖಕ್ಕಾಗಿ ಬಳಸಿಕೊಂಡಿದ್ದರು, ಸಮಾಜ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಬಳಸಲಿಲ್ಲ. ಜ್ಯೋತಿಷ್ಯದ ಪ್ರಕಾರ ತುಲಾ ರಾಶಿಯು ದ್ವಿತೀಯ ಮತ್ತು ಅಷ್ಟಮ ಭಾವಗಳೊಂದಿಗೆ ಗಾಢವಾಗಿ ಸಂಬಂಧಿಸಿದೆ. ದ್ವಿತೀಯ ಭಾವವು ಧನ ಮತ್ತು ವಾಣಿಯನ್ನು ಸೂಚಿಸುತ್ತದೆ. ಅಷ್ಟಮ ಭಾವವು ಹಿಂದಿನ ಜನ್ಮದ ಕರ್ಮಗಳು ಮತ್ತು ಗುಪ್ತ ಸಂಪತ್ತನ್ನು ಸೂಚಿಸುತ್ತದೆ. ಈ ಕಾರಣದಿಂದ ಈ ಎರಡೂ ಭಾವಗಳ ಮೇಲೆ ಶುಕ್ರ, ರಾಹು ಅಥವಾ ಶನಿ ಗ್ರಹಗಳ ದೃಷ್ಟಿ ಬಿದ್ದಾಗ ಆ ವ್ಯಕ್ತಿಯ ಆರ್ಥಿಕ ಜೀವನ ಹಿಂದಿನ ಜನ್ಮದ ಕರ್ಮಗಳಿಂದ ಬಹಳವಾಗಿ ಪ್ರಭಾವಿತವಾಗುತ್ತದೆ. ಯಾವ ತುಲಾ ರಾಶಿಯವರ ಕುಂಡಲಿಯಲ್ಲಿ ಶುಕ್ರ ಬಲವಾಗಿದ್ದನೋ ಅದು ಅವರ ಹಿಂದಿನ ಜನ್ಮದಲ್ಲಿ ಅವರು ದಾನ ಮತ್ತು ಭಕ್ತಿಯ ಮೂಲಕ ತಮ್ಮ ಕರ್ಮಗಳನ್ನು ಶುದ್ಧಗೊಳಿಸುತ್ತಾರೆಂಬ ಸೂಚನೆ. ಇಂಥವರು ಇಂದಿನ ಜನ್ಮದಲ್ಲಿಯೂ ಸಹಜವಾಗಿ ಹಣವನ್ನು ಸಂಪಾದಿಸುತ್ತಾರೆ. ಅವಕಾಶಗಳು ಅವರತ್ತ ಸ್ವತಃ ಬರುತ್ತವೆ. ಆದರೆ ಶುಕ್ರನು ದುರ್ಬಲವಾಗಿದ್ದರೆ ಅಥವಾ ರಾಹುವಿನ ಪ್ರಭಾವದಲ್ಲಿದ್ದರೆ ಹಿಂದಿನ ಜನ್ಮದ ಅತಿಭೋಗ ಅಥವಾ ಹಣದ ದುರುಪಯೋಗದ ಫಲವಾಗಿ ಇಂದಿನ ಜನ್ಮದಲ್ಲಿ ಅವರಿಗೆ ಆರ್ಥಿಕ ಸ್ಥಿರತೆ ಕಷ್ಟವಾಗುತ್ತದೆ. ಐದನೆಯ ರಹಸ್ಯವೆಂದರೆ, ಕೆಲವು ತುಲಾ ರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ಇತರರ ಹಣ ಅಥವಾ ಆಸ್ತಿಯನ್ನು ಅನ್ಯಾಯವಾಗಿ ಪಡೆದಿದ್ದವರಾಗಿದ್ದರು. ಅವರು ಪಾಲುದಾರಿಕೆಯಲ್ಲಿ ಮೋಸ ಮಾಡಿದ್ದಿರಬಹುದು ಅಥವಾ ಭೂಮಿ, ಜಮೀನು ಸಂಬಂಧಿತ ವಿಷಯಗಳಲ್ಲಿ ಕಪಟದಿಂದ ಲಾಭ ಪಡೆದಿರಬಹುದು. ಇದರ ಫಲವಾಗಿ ಇಂದಿನ ಜನ್ಮದಲ್ಲಿ ಅವರ ಜೀವನದಲ್ಲಿ ಹಣೆ ಬರದಂತೆ ಅಂತಹ ಪರಿಸ್ಥಿತಿಗಳು ಎದುರಾಗುತ್ತವೆ. ಹಣ ಅಟಕಿಕೊಳ್ಳಬಹುದು, ಆಸ್ತಿ ಮೇಲೆ ವಿವಾದಗಳು ನಡೆಯುವುದು ಅಥವಾ ಕುಟುಂಬದಲ್ಲಿ ಜಮೀನಿನ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವುದು. ಇದು ಆ ಹಿಂದಿನ ಕರ್ಮಗಳೇ. ಈಗ ಆತ್ಮವು ಸಮತೋಲನಕ್ಕೆ ತರಲು ಪ್ರಯತ್ನಿಸುತ್ತಿದೆ. ತುಲಾ ರಾಶಿಯವರ ಆರ್ಥಿಕ ಕರ್ಮವು ಸಹಭಾಗಿತ್ವ ಅಥವಾ ಪಾರ್ಟ್ನರ್ಶಿಪ್ನೊಂದಿಗೆ ಆಳವಾಗಿ ಜೋಡಿದೆ, ಏಕೆಂದರೆ ಈ ರಾಶಿಯು ಜ್ಯೋತಿಷ್ಯದಲ್ಲಿ ಸಪ್ತಮ ಭಾವವನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಇವರ ಹಣ ಮತ್ತು ಸಂಪತ್ತಿನ ಸಂಬಂಧ ಸದಾ ಯಾರಾದರೂ ಪಾರ್ಟ್ನರ್, ಜೀವನ ಸಹಚರಿ ಅಥವಾ ಸಹೋದ್ಯೋಗಿಗಳ ಮೂಲಕ ಇರುತ್ತದೆ. ಹಿಂದಿನ ಜನ್ಮದಲ್ಲಿ ಅವರು ಪಾಲುದಾರಿಕೆಯಲ್ಲಿ ಮೋಸ ಮಾಡಿದ್ದಿರಬಹುದು ಅಥವಾ ಯಾರಾದರೂ ಅವರನ್ನೇ ಮೋಸ ಮಾಡಿದ್ದಿರಬಹುದು. ಈ ಕರ್ಮದ ಪರಿಣಾಮವಾಗಿ ಇಂದಿನ ಜನ್ಮದಲ್ಲಿ ಅವರ ಪಾಲುದಾರಿಕೆಗಳಲ್ಲಿ ಅಸ್ಥಿರತೆ ಕಂಡುಬರುತ್ತದೆ. ಅನೇಕ ಬಾರಿ ಅವರು ಯಾರಾದರೊಬ್ಬರ ನಂಬಿಕೆಗೆ ಆಧರಿಸಿದ ವ್ಯವಹಾರ ಪ್ರಾರಂಭಿಸುತ್ತಾರೆ, ಆದರೆ ಮಧ್ಯದಲ್ಲಿ ಆ ಸಂಬಂಧ ಮುರಿಯುತ್ತದೆ. ಈ ಅನುಭವ ಆತ್ಮಕ್ಕೆ ಒಂದು ಪಾಠವನ್ನು ಕಲಿಸುತ್ತದೆ. ಯಾರ ಮೇಲೂ ಸಂಪೂರ್ಣವಾಗಿ ಅವಲಂಬಿತನಾಗಬೇಡಿ, ಆದರೆ ಯಾರ ನಂಬಿಕೆಯನ್ನು ಸಂಪೂರ್ಣವಾಗಿ ಮುರಿಯಬೇಡಿ ಕೂಡ. ಆರನೆಯ ರಹಸ್ಯವೆಂದರೆ, ತುಲಾ ರಾಶಿಯವರು ಹಲವೊಮ್ಮೆ ಜೀವನದಲ್ಲಿ ಆಕಸ್ಮಿಕವಾಗಿ ಹಳೆಯ ಹೂಡಿಕೆ, ಜಮೀನು ಅಥವಾ ಪೂರ್ವಜರಿಂದ ಬರುವ ಆಸ್ತಿಧನವನ್ನು ಪಡೆಯುತ್ತಾರೆ. ಇದು ಅವರ ಹಿಂದಿನ ಜನ್ಮದ ಸಕಾರಾತ್ಮಕ ಕರ್ಮಗಳ ಫಲವಾಗಿರುತ್ತದೆ. ಕೆಲವರಲ್ಲಿ ಅದೇ ಆಸ್ತಿ ಅಥವಾ ವಾರಸುದಾರಿತ್ವ ವಿವಾದದ ರೂಪ ತಾಳುತ್ತದೆ, ಏಕೆಂದರೆ ಆತ್ಮವು ಹಿಂದೆ ಯಾರದೋ ಹಕ್ಕನ್ನು ಕಸಿದುಕೊಂಡಿರಬಹುದು. ಇಂತಹ ವ್ಯಕ್ತಿಗಳಿಗೆ ಜೀವನವು ಮತ್ತೆ ಮತ್ತೆ ಅಂತಹ ಸಂದರ್ಭಗಳನ್ನು ತಂದುಕೊಡುತ್ತದೆ, ಅಲ್ಲಿ ಅವರಿಗೆ ನಿಷ್ಪಕ್ಷಪಾತ ತೀರ್ಮಾನ ತೆಗೆದುಕೊಳ್ಳಬೇಕಾಗುತ್ತದೆ. ತುಲಾರಾಶಿಯವರಿಗೆ ಬ್ರಹ್ಮಾಂಡದ ಸಂದೇಶ ತುಂಬ ಸ್ಪಷ್ಟ. ಹಣ ನ್ಯಾಯಯುತವಾಗಿ ಸಂಪಾದಿಸಿದಾಗ ಮತ್ತು ನ್ಯಾಯಪಾಲಿತವಾಗಿ ಬಳಸಿದಾಗ ಮಾತ್ರ ಅದು ಸ್ಥಿರವಾಗುತ್ತದೆ. ಈ ರಾಶಿಯು ಸಮತೋಲನದ ಪ್ರತೀಕವಾಗಿರುವುದರಿಂದ ಇವರ ಆರ್ಥಿಕ ಜೀವನದ ನಿಜವಾದ ರಹಸ್ಯವು ಸಂತುಲನದಲ್ಲಿ ಅಡಗಿದೆ.
ಅವರು ತಮ್ಮ ಖರ್ಚು ಮತ್ತು ಉಳಿತಾಯದ ಮಧ್ಯೆ ಸಮತೋಲನ ಕಾಯ್ದುಕೊಳ್ಳುವಾಗ, ತಮ್ಮ ಭೋಗ ಮತ್ತು ಸಂಯಮದ ನಡುವೆ ಸಮನ್ವಯ ಸಾಧಿಸುವಾಗ ಮಾತ್ರ ಅವರ ಜೀವನದಲ್ಲಿ ಧನದ ಸ್ಥಿರತೆ ಬರುತ್ತದೆ. ಯಾವ ತುಲಾ ರಾಶಿಯವರ ಕುಂಡಲಿಯಲ್ಲಿ ರಾಶಿಯ ಅಧಿಪತಿ ಶುಕ್ರನೊಂದಿಗೆ ಗುರು ಅಥವಾ ಚಂದ್ರನ ಸಂಯೋಗವಿದ್ದರೆ ಅದು ಅವರು ಹಿಂದಿನ ಜನ್ಮದಲ್ಲಿ ಧನವನ್ನು ಧಾರ್ಮಿಕ ಅಥವಾ ಪುಣ್ಯಕರ್ಮಗಳಲ್ಲಿ ಬಳಸಿದರೆಂಬ ಸೂಚನೆ. ಇಂಥವರು ಹಿಂದಿನ ಜನ್ಮದಲ್ಲಿಯೂ ಸಹಜವಾಗಿ ದಾನಶೀಲರಾಗಿರುತ್ತಾರೆ ಮತ್ತು ಅವರ ಜೀವನದಲ್ಲಿ ಹಣದ ಹರಿವು ಎಂದಿಗೂ ನಿಲ್ಲುವುದಿಲ್ಲ. ಆದರೆ ಶುಕ್ರನೊಂದಿಗೆ ರಾಹು ಅಥವಾ ಶನಿಯ ಸಂಯೋಗವಿದ್ದರೆ ಅದು ಹಿಂದಿನ ಜನ್ಮದಲ್ಲಿ ಅವರು ಧನವನ್ನು ಮೋಸದ ಮೂಲಕ ಸಂಪಾದಿಸಿದರೆಂಬ ಸಂಕೇತ. ಈ ಕರ್ಮದ ಫಲವಾಗಿ ಇಂದಿನ ಜನ್ಮದಲ್ಲಿ ಅವರಿಗೆ ಬಹಳ ಶ್ರಮಪಟ್ಟು ಕೆಲಸ ಮಾಡಬೇಕಾಗುತ್ತದೆ, ಆದರೆ ಅದರ ಫಲ ವಿಳಂಬವಾಗಿ ದೊರೆಯುತ್ತದೆ. 7ನೆಯ ರಹಸ್ಯವೆಂದರೆ ತುಲಾ ರಾಶಿಯವರ ದ್ವಿತೀಯ ಭಾವವು ವಾಣಿ ಮತ್ತು ಕುಟುಂಬವನ್ನು ಪ್ರತಿನಿಧಿಸುತ್ತದೆ. ಚತುರ್ಥ ಭಾವವು ತಾಯಿಯನ್ನು ಮತ್ತು ದಶಮ ಭಾವವು ತಂದೆಯನ್ನು ಸೂಚಿಸುತ್ತದೆ. ಈ ಭಾವಗಳ ಮೇಲೆ ಹಿಂದಿನ ಜನ್ಮದ ಕರ್ಮಗಳ ಪ್ರಭಾವ ಬಿದ್ದಾಗ ಆ ವ್ಯಕ್ತಿಯ ಕುಟುಂಬ ಜೀವನವು ತುಂಬ ಸುಖಕರವಾಗಿರಬಹುದು ಅಥವಾ ತುಂಬ ಸಂಕೀರ್ಣವಾಗಬಹುದು. ಹಿಂದಿನ ಜನ್ಮದಲ್ಲಿ ಯಾರಾದರೂ ತಮ್ಮ ತಂದೆ ತಾಯಿಯನ್ನು ಗೌರವದಿಂದ ಪಾಲಿಸಿಕೊಂಡಿದ್ದರೆ ಅವರಿಗೆ ಈ ಜನ್ಮದಲ್ಲಿ ತಾಯಿ ತಂದೆಯವರಿಂದ ಅಪಾರವಾದ ಪ್ರೀತಿ ಮತ್ತು ಆಶೀರ್ವಾದ ಸಿಗುತ್ತದೆ. ಆದರೆ ಹಿಂದಿನ ಜನ್ಮದಲ್ಲಿ ಅವರು ಸ್ವಾರ್ಥದ ಕಾರಣದಿಂದ ತಾಯಿ ತಂದೆಯವರಿಗೆ ನೋವನ್ನುಂಟು ಮಾಡಿದ್ದರೆ ಅಥವಾ ಅವರಿಂದ ದೂರ ಉಳಿದಿದ್ದರೆ ಈ ಜನ್ಮದಲ್ಲಿ ಅವರು ತಾಯಿ ತಂದೆಯಿಂದ ದೂರವಾಗುತ್ತಾರೆ ಅಥವಾ ಅವರೊಂದಿಗೆ ಭಾವನಾತ್ಮಕ ಬಂಧ ದುರ್ಬಲವಾಗಿರುತ್ತದೆ. ತಮ್ಮ ಸಹೋದರ ಸಹೋದರಿಯರೊಳಗೆ ತುಲಾರಾಶಿಯವರ ಸಂಬಂಧವು ಕರ್ಮಧಾರಿತವಾಗಿರುತ್ತದೆ. ಹಿಂದಿನ ಜನ್ಮದಲ್ಲಿ ಅವರು ಸಹೋದರ ಸಹೋದರಿಯರ ಮೇಲಿನ ಜವಾಬ್ದಾರಿ ನಿಭಾಯಿಸಿದ್ದರೂ ಒಳಗೊಳಗೆ ಈರ್ಷ್ಯೆ ಅಥವಾ ಸ್ಪರ್ಧೆಯ ಭಾವನೆ ಇತ್ತು. ಕೆಲವರು ಸಹೋದರ ಸಹೋದರಿಯರ ಹಕ್ಕಿನ ಮೇಲೆ ಅತಿಕ್ರಮಣ ಮಾಡಿದ್ದಿರಬಹುದು ಅಥವಾ ಅವರ ಯಶಸ್ಸನ್ನು ಒಪ್ಪಿಕೊಳ್ಳಲು ಕಷ್ಟಪಟ್ಟಿರಬಹುದು. ಈ ಕಾರಣದಿಂದ ಇಂದಿನ ಜನ್ಮದಲ್ಲಿ ಇವರಿಗೆ ಮತ್ತೆ ಅಂತಹ ಅನುಭವಗಳು ಎದುರಾಗುತ್ತವೆ. ಸಹೋದರ ಸಹೋದರಿಯರೊಡನೆ ಭಿನ್ನಾಭಿಪ್ರಾಯಗಳು, ದೂರವಾಗುವಿಕೆ ಅಥವಾ ಅಸಹಜ ಸಂಬಂಧಗಳು. ಬ್ರಹ್ಮಾಂಡ ಇಲ್ಲಿ ಆತ್ಮಕ್ಕೆ ಒಂದು ಪಾಠ ಕಲಿಸುತ್ತದೆ. ಪ್ರೀತಿಯಲ್ಲಿ ಹೋಲಿಕೆ ಬೇಡ, ಸ್ವೀಕಾರ ಬೇಕು. 8ನೆಯ ರಹಸ್ಯವೆಂದರೆ ಜ್ಯೋತಿಷ ದೃಷ್ಟಿಯಿಂದ ತುಲಾರಾಶಿಯವರ ಚತುರ್ಥ ಭಾವ ಅಂದರೆ ತಾಯಿ ಮತ್ತು ಕುಟುಂಬ ಮೇಲೆ ಶನಿ ಅಥವಾ ರಾಹುವಿನ ದೃಷ್ಟಿ ಇದ್ದರೆ ಅದು ಇಂದಿನ ಜನ್ಮದಲ್ಲಿ ಅವರು ತಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಲಘುವಾಗಿ ತೆಗೆದುಕೊಂಡಿದ್ದರು ಎಂಬ ಸೂಚನೆ. ಈ ಕಾರಣದಿಂದ ಇಂದಿನ ಜನ್ಮದಲ್ಲಿ ಅವರಿಗೆ ಕುಟುಂಬದ ಕಡೆ ಹೆಚ್ಚು ಗಂಭೀರ ಹಾಗೂ ಹೊಣೆಗಾರಿಕೆಯ ಮನೋಭಾವವನ್ನು ಬೆಳೆಸಬೇಕಾಗುತ್ತದೆ. ಆದರೆ ಚಂದ್ರ ಮತ್ತು ಶುಕ್ರ ಗ್ರಹಗಳು ಶುಭ ಸ್ಥಿತಿಯಲ್ಲಿ ಇದ್ದರೆ ಅದು ಹಿಂದಿನ ಜನ್ಮದಲ್ಲಿ ಅವರು ಕುಟುಂಬದಲ್ಲಿ ಪ್ರೀತಿ, ಏಕತೆ ಮತ್ತು ಸಮನ್ವಯಕ್ಕೆ ಮಹತ್ವ ನೀಡಿದ್ದರು ಎಂಬ ಸೂಚನೆ. ಈ ಕಾರಣದಿಂದ ಅವರು ಇಂದಿನ ಜನ್ಮದಲ್ಲಿಯೂ ಸಹಜವಾಗಿ ಕುಟುಂಬದ ಸಹಾಯ, ಪ್ರೀತಿ ಮತ್ತು ಬೆಂಬಲವನ್ನು ಪಡೆಯುತ್ತಾರೆ. ಬಹುತುಲಾ ರಾಶಿಯವರು ಬಾಲ್ಯದಿಂದಲೇ ತಮ್ಮ ಕುಟುಂಬದ ಯಾವುದಾದರೂ ಒಬ್ಬ ಸಹೋದ್ಯೋಗಿಯೊಂದಿಗೆ ವಿಶೇಷವಾದ ಆತ್ಮೀಯ ಬಾಂಧವ್ಯವನ್ನು ಅನುಭವಿಸುತ್ತಾರೆ. ಉದಾಹರಣೆಗೆ ಸಹೋದರಿ, ಅಜ್ಜಿ ಅಥವಾ ತಂದೆಯೊಂದಿಗೆ ಈ ಬಾಂಧವ್ಯ ಹಿಂದಿನ ಜನ್ಮದ ಆಳವಾದ ಸಂಬಂಧದ ಪ್ರತಿಫಲವಾಗಿದ್ದು ಇಂತಹ ಆತ್ಮಗಳು ಮತ್ತೆ ಜನ್ಮ ತಾಳುತ್ತವೆ ತಮ್ಮ ಅಪೂರ್ಣ ವಾಗ್ದಾನಗಳು ಪೂರ್ಣಗೊಳಿಸಲು. ಯಾವ ತುಲಾರಾಶಿಯವರಿಗೂ ಕುಟುಂಬದ ಯಾವುದಾದರೂ ಸದಸ್ಯರೊಂದಿಗೆ ನಿರಂತರವಾಗಿ ಭಿನ್ನಾಭಿಪ್ರಾಯ ಅಥವಾ ಕಲಹ ಉಂಟಾಗುತ್ತಿದ್ದರೆ ಅದು ಈ ಆತ್ಮವು ಆ ವ್ಯಕ್ತಿಯೊಂದಿಗೆ ಹಿಂದಿನ ಜನ್ಮದ ಅಪೂರ್ಣ ಕರ್ಮವನ್ನು ಮುಗಿಸಲು ಬಂದಿರುವ ಸೂಚನೆ. ಈ ರಾಶಿಯವರು ತಮ್ಮ ಕುಟುಂಬ ಜೀವನದಲ್ಲಿ ಪುನಃ ಪುನಃ ಸಮಾಧಾನ ಮತ್ತು ತ್ಯಾಗದ ಪರಿಸ್ಥಿತಿಗಳನ್ನು ಎದುರಿಸುತ್ತಾರೆ. ಆದರೆ ಪ್ರತಿಯೊಂದು ತ್ಯಾಗವು ಒಂದು ಕರ್ಮದ ಪಾವತಿಯಾಗಿರುತ್ತದೆ. ಅವರು ದೂರು ಹೇಳದೆ ಪ್ರೀತಿ ಮತ್ತು ಕರುಣೆಯಿಂದ ಆ ತ್ಯಾಗವನ್ನು ಸ್ವೀಕರಿಸಿದಾಗ ತಮ್ಮ ಕರ್ಮಗಳನ್ನು ಸಮತೋಲನಕ್ಕೆ ತರುತ್ತಾರೆ. ಇದೇ ಕಾರಣದಿಂದ ತುಲಾರಾಶಿಯವರು ವಯಸ್ಸು ಹೆಚ್ಚಾದಂತೆ ಕುಟುಂಬದಲ್ಲಿ ಶಾಂತಿ, ಸಮನ್ವಯ ಮತ್ತು ಏಕತೆಯ ಪ್ರತೀಕ ಆಗಿ ಬೆಳೆಯುತ್ತದೆ. 9ನೆಯ ರಹಸ್ಯವೆಂದರೆ ತುಲಾರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ಅತ್ಯಂತ ಬುದ್ಧಿವಂತರು, ವಾಗ್ಮಿಗಳು ಮತ್ತು ಆಕರ್ಷಕ ವ್ಯಕ್ತಿತ್ವದ ಸಾಧಕರು ಆಗಿದ್ದರು. ಅವರು ವ್ಯಾಪಾರ ಹಾಗೂ ಒಪ್ಪಂದಗಳಲ್ಲಿ ನಿಪುಣರಾಗಿದ್ದರು. ಆದರೆ ಹಲವಾರು ಬಾರಿ ಅವರ ಈ ಚಾತುರ್ಯವು ನೈತಿಕ ಮಿತಿಗಳನ್ನು ಮೀರುವಂತಾಗಿತ್ತು. ಇವರು ತಮ್ಮ ಲಾಭಕ್ಕಾಗಿ ಇತರರ ಭಾವನೆಗಳು ಅಥವಾ ನಂಬಿಕೆಯನ್ನು ಉಪಯೋಗಿಸುತ್ತಿದ್ದರು. ಇವರ ಮಾತುಗಳಲ್ಲಿ ಮಧುರತೆ ಇತ್ತು, ಆದರೆ ಉದ್ದೇಶಗಳು ಯಾವಾಗಲೂ ಶುದ್ಧವಾಗಿರಲಿಲ್ಲ. ಕೆಲವೊಮ್ಮೆ ಅವರು ವ್ಯಾಪಾರಿಕ ಪಾಲುದಾರಿಕೆಯಲ್ಲಿ ಮೋಸ ಮಾಡಿದ್ದರು ಅಥವಾ ಮತ್ತೊಬ್ಬರ ಶ್ರಮದ ಫಲವನ್ನು ತಮಗಾಗಿ ಪ್ರದರ್ಶಿಸಿದ್ದರು. ಇದಕ್ಕಾಗಿಯೇ ಇಂದಿನ ಜನ್ಮದಲ್ಲಿ ತುಲಾರಾಶಿಯವರು ವ್ಯಾಪಾರದಲ್ಲಿ ವಿಫಲತೆ, ಪಾಲುದಾರಿಕೆಯ ಗಲಾಟೆ ಅಥವಾ ಉದ್ಯೋಗದಲ್ಲಿ ರಾಜಕೀಯದಂತಹ ಪರಿಸ್ಥಿತಿಗಳನ್ನು ಎದುರಿಸುತ್ತಾರೆ. ಏಕೆಂದರೆ ಆತ್ಮ ಈಗ ಪ್ರಾಮಾಣಿಕತೆ ಮತ್ತು ಸಮತೋಲನದ ಪಾಠ ಕಲಿಯಲು ಬಯಸುತ್ತದೆ. ಜ್ಯೋತಿಷ್ಯದ ಪ್ರಕಾರ ತುಲಾರಾಶಿಯ ದಶಮ ಭಾವವು ಕರ್ಮಭಾವವಾಗಿದ್ದು ಅದು ಶನಿ ಮತ್ತು ಶುಕ್ರ ಎರಡರೊಂದಿಗೆ ಸಂಬಂಧಿಸಿದೆ. ಶನಿ ಕರ್ಮದ ಪ್ರತೀಕ, ಶುಕ್ರ ಸಂಬಂಧಗಳ ಪ್ರತೀಕ. ಆದ್ದರಿಂದ ತುಲಾರಾಶಿಯವರ ವೃತ್ತಿ ಜೀವನದಲ್ಲಿ ಸಂಬಂಧಗಳು ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತವೆ. ಇವರ ಕರಿಯರ್ ಅಂದರೆ ಉದ್ಯೋಗ ಅಥವಾ ವ್ಯಾಪಾರ. ಅದು ಕೇವಲ ಅವರ ಕೌಶಲ್ಯದಿಂದಲ್ಲ, ಬದಲಾಗಿ ಸಹೋದ್ಯೋಗಿಗಳು, ನೌಕರರು ಅಥವಾ ಪಾಲುದಾರರೊಂದಿಗೆ ಅವರ ನಿಷ್ಠೆ ಮತ್ತು ಸಮತೋಲನದಿಂದ ಬೆಳೆಯುತ್ತದೆ.
ಅವರು ಪ್ರಾಮಾಣಿಕತೆ ಮತ್ತು ನ್ಯಾಯತೆಯನ್ನು ಕಾಪಾಡಿದಾಗ ಅವರ ಕೆಲಸ ಯಶಸ್ವಿಯಾಗಿ ಮುಂದುವರಿಯುತ್ತದೆ. ಆದರೆ ಅವರು ಮೋಸ, ರಾಜಕೀಯ ಅಥವಾ ಅಸತ್ಯದ ಮಾರ್ಗದಲ್ಲಿ ನಡೆಯುವಾಗ ಅದೇ ಕರ್ಮ ಈ ಜನ್ಮದಲ್ಲಿ ಕಾರ್ಯ ಅಡಚಣೆ, ಆರ್ಥಿಕ ನಷ್ಟ ಅಥವಾ ಮಾನಹಾನಿ ರೂಪದಲ್ಲಿ ಮರಳಿ ಬರುತ್ತದೆ. 10ನೇ ರಹಸ್ಯವೆಂದರೆ ತುಲಾರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ವಾಣಿಜ್ಯ, ಕಲೆ, ಆಡಳಿತ ಅಥವಾ ಕಾನೂನು ಸಂಬಂಧಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ನ್ಯಾಯ ಮತ್ತು ನೀತಿಯ ತತ್ವಗಳನ್ನು ಚೆನ್ನಾಗಿ ಅರಿತವರಾಗಿದ್ದರು. ಆದರೆ ಅನೇಕ ಸಂದರ್ಭಗಳಲ್ಲಿ ಸೌಕರ್ಯ ಅಥವಾ ಲಾಭದ ದಿಕ್ಕಿಗೆ ತಗ್ಗುವ ಪ್ರವೃತ್ತಿ ಹೊಂದಿದ್ದರು. ಯಾವಾಗ ಅವರಿಗೆ ಸತ್ಯ ಮತ್ತು ಲಾಭದ ನಡುವೆ ಆಯ್ಕೆ ಮಾಡಬೇಕಾಗುತ್ತಿತ್ತೋ ಆಗ ಅವರು ಅನೇಕ ಬಾರಿ ಲಾಭದ ಬದಿಯನ್ನೇ ಆರಿಸಿಕೊಂಡಿದ್ದರು. ಇದೇ ಕಾರಣದಿಂದ ಈ ಜನ್ಮದಲ್ಲಿ ತುಲಾರಾಶಿಯವರು ಹಲವು ಬಾರಿ ಸಂದರ್ಭಗಳಲ್ಲಿ ನೈತಿಕ ಗೊಂದಲಗಳು ಅಥವಾ ಧರ್ಮ ಸಂಕಟಗಳು ಎದುರಿಸುತ್ತಾರೆ. ಉದಾಹರಣೆಗೆ, ತಪ್ಪು ವ್ಯಕ್ತಿಯಾಗಿ ಕೆಲಸ ಮಾಡುವುದು, ಸತ್ಯ ಹೇಳುವುದರಿಂದ ನಷ್ಟ ಅನುಭವಿಸುವುದು ಅಥವಾ ತಮ್ಮ ಶ್ರಮದ ಪೂರ್ಣ ಫಲವನ್ನು ಪಡೆಯದಿರುವುದು. ಇವುಗಳೆಲ್ಲ ಆತ್ಮಕ್ಕೆ ಒಂದು ಕಾರ್ಮಿಕ ಪರೀಕ್ಷೆ ಆಗಿದೆ. ಅನೇಕ ತುಲಾರಾಶಿಯವರು ತಮ್ಮ ಜೀವನದಲ್ಲಿ ನಾನು ತುಂಬಾ ಶ್ರಮಿಸುತ್ತೇನೆ, ಆದರೆ ಯಶಸ್ಸು ಯಾವಾಗಲೂ ತಡವಾಗಿ ಬರುತ್ತದೆ ಎಂದು ಭಾವಿಸುತ್ತಾರೆ. ಇದರ ಅರ್ಥ ಬ್ರಹ್ಮಾಂಡ ಅವರನ್ನು ಶಿಕ್ಷಿಸುತ್ತಿಲ್ಲ, ಬದಲಿಗೆ ಅದು ಆತ್ಮದ ಧೈರ್ಯ ಮತ್ತು ಪ್ರಾಮಾಣಿಕತೆಯನ್ನು ಪರೀಕ್ಷಿಸುತ್ತದೆ. ಇಂದಿನ ಜನ್ಮದಲ್ಲಿ ಅವರು ತ್ವರಿತ ಲಾಭ ಪಡೆಯಲು ಯತ್ನಿಸಿದಾಗ ತಮ್ಮ ಕರ್ಮದ ಸಮತೋಲನವನ್ನು ಕಳೆದುಕೊಂಡಿದ್ದರು. ಈಗ ಈ ಜನ್ಮದಲ್ಲಿ ಅವರು ಪ್ರತಿಯೊಂದು ಯಶಸ್ಸನ್ನು ಪಡೆಯಲು ಧೈರ್ಯ, ನಿಷ್ಠೆ ಮತ್ತು ಸತ್ಯದ ಮಾರ್ಗದಲ್ಲಿ ಇರಬೇಕು. ಆಗ ಮಾತ್ರ ಆತ್ಮ ತನ್ನ ಕರ್ಮದ ಸಮತೋಲನವನ್ನು ಪುನಃ ಸ್ಥಾಪಿಸಿಕೊಳ್ಳುತ್ತದೆ. 11ನೇ ರಹಸ್ಯವೆಂದರೆ ವ್ಯಾಪಾರದ ದೃಷ್ಟಿಯಿಂದ ತುಲಾರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ಬಹಳ ಕುಶಲ ವ್ಯಾಪಾರಿಗಳು ಮತ್ತು ಪ್ರಬಂಧಕರು, ಅಂದರೆ ಮ್ಯಾನೇಜರ್ಗಳು ಆಗಿದ್ದರು. ಅವರು ಜನರನ್ನು ಹೇಗೆ ಪ್ರಭಾವಿಸಲು, ಹೇಗೆ ಸಂಬಂಧಗಳ ಮೂಲಕ ಲಾಭ ಪಡೆಯಬಹುದು ಎಂಬುದನ್ನು ಚೆನ್ನಾಗಿ ತಿಳಿದವರಾಗಿದ್ದರು. ಆದರೆ ಅನೇಕ ಬಾರಿ ಅವರು ತಮ್ಮ ಮಾತುಗಳನ್ನು ಪೂರೈಸಲಿಲ್ಲ ಅಥವಾ ಗ್ರಾಹಕರು ಹಾಗೂ ಪಾಲುದಾರರ ವಿಶ್ವಾಸವನ್ನು ಭಂಗಪಡಿಸಿದರು. ಅದರಿಂದ ಈ ಜನ್ಮದಲ್ಲಿ ಅವರು ವ್ಯವಹಾರ ಮಾಡುವಾಗ ಅದೇ ಅನುಭವಗಳನ್ನು ತಿರುಗಿ ಎದುರಿಸುತ್ತಾರೆ. ಉದಾಹರಣೆಗೆ, ಮಧ್ಯದಲ್ಲಿ ಪಾಲುದಾರರ ಮೋಸ ಮಾಡುವುದು, ಅಚಾನಕ್ ನಷ್ಟ ಉಂಟಾಗುವುದು ಅಥವಾ ಗ್ರಾಹಕರ ವಿಶ್ವಾಸ ಕಳೆದುಕೊಳ್ಳುವುದು. ತುಲಾರಾಶಿಯವರ ಸ್ವಭಾವ ಸುಂದರ, ಪ್ರಿಯ ಮತ್ತು ಸೃಜನಾತ್ಮಕವಾಗಿರುವುದರಿಂದ ಹಿಂದಿನ ಜನ್ಮದಲ್ಲಿ ಅವರು ಕಲೆ, ಸಂಗೀತ, ಫ್ಯಾಷನ್ ಅಥವಾ ಸೌಂದರ್ಯ ಸಂಬಂಧಿತ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರು. ಆದರೆ ಆಗ ಅವರು ತಮ್ಮ ಪ್ರತಿಭೆಯನ್ನು ಬಳಸಿದರೂ ಇತರರ ಕೊಡುಗೆಗಳನ್ನು ನಿರ್ಲಕ್ಷಿಸಿದ ಸಂದರ್ಭಗಳನ್ನು ಇದ್ದವು. ಈ ಕಾರಣದಿಂದ ಇಂದಿನ ಜನ್ಮದಲ್ಲಿ ಆತ್ಮ ಯಾವಾಗ ತಂಡದಲ್ಲಿ ಅಥವಾ ಕಂಪನಿಯಲ್ಲಿ ಕೆಲಸ ಮಾಡುತ್ತದೆ ಆಗ ಅವರಿಗೆ ಹಲವು ವೇಳೆ ಅಂತಹ ಸಹೋದ್ಯೋಗಿಗಳು ಸಿಗುತ್ತಾರೆ, ಯಾರು ಅವರ ಶ್ರಮವನ್ನು ಗುರುತಿಸದೆ ಶ್ರೇಯಸ್ಸನ್ನು ತಮ್ಮದಾಗಿಸಿಕೊಂಡು ಹೋಗುತ್ತಾರೆ. ಈ ಸಂದರ್ಭಗಳು ಆತ್ಮಕ್ಕೆ ನಮ್ರತೆ, ಸಹಕಾರ ಮತ್ತು ನೈತಿಕತೆಯ ಪಾಠವನ್ನು ಕಲಿಸುವುದಕ್ಕಾಗಿ ಬರುತ್ತದೆ. ಅಂತಿಮವಾಗಿ ಹೇಳುವುದಾದರೆ, ತುಲಾರಾಶಿಯವರ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕಂಡುಬರುವ ಯಶಸ್ಸು ಮತ್ತು ಹೋರಾಟಗಳು ಕೇವಲ ಇಂದಿನ ಕರ್ಮದ ಫಲವಲ್ಲ, ಅದು ಆತ್ಮ ಕಳೆದ ಅನೇಕ ಜನ್ಮಗಳಿಂದ ಅನುಸರಿಸುತ್ತಿರುವ ದೀರ್ಘ ಕರ್ಮಯಾತ್ರೆಯ ಒಂದು ಭಾಗವಾಗಿದೆ. ಈ ಜನ್ಮದಲ್ಲಿ ತುಲಾರಾಶಿಯ ಆತ್ಮ ಕಲಿಯುತ್ತಿರುವುದು ವ್ಯಾಪಾರವು ಕೇವಲ ಲಾಭದ ವಿಷಯವಲ್ಲ, ಅದು ಸಂತುಲನ ಮತ್ತು ನೈತಿಕತೆಯ ಮಾರ್ಗವೂ ಆಗಿದೆ. 12ನೇ ರಹಸ್ಯವೆಂದರೆ ಹಿಂದಿನ ಜನ್ಮದಲ್ಲಿ ಕೆಲವು ತುಲಾರಾಶಿಯವರು ಭೋಗ, ವಿಲಾಸ, ವಾಸನೆ ಮತ್ತು ಅತಿಯಾದ ಭೌತಿಕ ಸುಖಗಳನ್ನು ಮುಳುಗಿ ತಮ್ಮ ದೇಹವನ್ನು ಅಸ್ತರಿಸಗೊಳಿಸಿದರು. ಅದರ ಪರಿಣಾಮವಾಗಿ ಈ ಜನ್ಮದಲ್ಲಿ ಅವರು ದೈಹಿಕ ಆಯಾಸ, ದುರ್ಬಲತೆ ಅಥವಾ ಮಾನಸಿಕ ಅಶಾಂತಿಯನ್ನು ಅನುಭವಿಸುತ್ತಾರೆ. ತುಲಾರಾಶಿಯವರಲ್ಲಿ ಒಂದು ವಿಶಿಷ್ಟ ಲಕ್ಷಣ ಕಂಡುಬರುತ್ತದೆ. ಕೆಲವೊಮ್ಮೆ ಅವರು ಉತ್ಸಾಹದಿಂದ ತುಂಬಿರುತ್ತಾರೆ, ಆದರೆ ಅಚಾನಕ್ ಶಕ್ತಿಹೀನರಾಗುತ್ತಾರೆ. ಈ ಶಕ್ತಿಯ ಅಸ್ಥಿರತೆ ಅವರ ಹಿಂದಿನ ಕರ್ಮದ ಪ್ರತಿಫಲವಾಗಿದೆ. ಹಿಂದಿನ ಜನ್ಮದಲ್ಲಿ ಯಾರಾದರೂ ತಮ್ಮ ಕರ್ಮವನ್ನು ಅಪೂರ್ಣವಾಗಿ ಬಿಟ್ಟಿದ್ದರೆ, ಯಾರಾದರೂ ಸೇವೆಯನ್ನು ಅರ್ಧದಲ್ಲೇ ನಿಲ್ಲಿಸಿದರೆ, ಸಾಲ ತೀರಿಸದೆ ಹೋಗಿದ್ದರೆ ಅಥವಾ ವಚನ ಭಂಗ ಮಾಡಿದರೆ ಅವರ ಪ್ರಾಣಶಕ್ತಿ, ಲೈಫ್ ಎನರ್ಜಿ ಈ ಜನ್ಮದಲ್ಲಿ ನಿರಂತರವಾಗಿ ಹರಿಯುವುದಿಲ್ಲ. ಇದರಿಂದಾಗಿ ಅವರು ಕಾರಣವಿಲ್ಲದೆ ಆಯಾಸ, ನಿದ್ರೆ ಸಮಸ್ಯೆ ಅಥವಾ ಮನಸ್ಸಿನ ಅಶಾಂತಿಯನ್ನು ಅನುಭವಿಸುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ತುಲಾರಾಶಿಯ ಸ್ವಾಮಿ ಶುಕ್ರ ಗ್ರಹ. ಇದು ಸೌಂದರ್ಯ, ಪ್ರೇಮ, ಸುಖ ಮತ್ತು ವೈಭವದ ಪ್ರತಿನಿಧಿ. ಹಿಂದಿನ ಜನ್ಮದಲ್ಲಿ ಅನೇಕ ತುಲಾರಾಶಿಯವರು ಇತರರಿಗೆ ಅತಿಯಾದ ತ್ಯಾಗ ಮಾಡಿದ್ದಾರೆ, ತಮ್ಮ ಸಂತೋಷವನ್ನು ಇತರರ ಹಿತಕ್ಕಾಗಿ ಬಲಿದಾನ ಮಾಡಿದ್ದಾರೆ. ಕೆಲವರು ಇತರರ ತಪ್ಪಿನ ಹೊಣೆಗಾರಿಕೆ ತಾವು ಹೊತ್ತಿದ್ದರು. ಅದಕ್ಕಾಗಿ ಈ ಜನ್ಮದಲ್ಲಿ ಅವರ ದೇಹ ದುರ್ಬಲ ಅಥವಾ ಅಸಮತೋಲನಗೊಂಡಿರುವುದು ಸಾಮಾನ್ಯ. ಅವರಿಗೆ ಚರ್ಮದ ಸಮಸ್ಯೆಗಳು, ಹಾರ್ಮೋನ್ ಅಸಮತೋಲನ, ಬೆನ್ನು ನೋವು ಅಥವಾ ಸಕ್ಕರೆ, ಡಯಾಬಿಟಿಸ್ ಹೀಗೆ ಸಮಸ್ಯೆಗಳು ಎದುರಾಗಬಹುದು. ಅವು ಕೇವಲ ದೈಹಿಕ ಕಾಯಿಲೆಗಳಲ್ಲ, ಆದರೆ ಹಿಂದಿನ ಜನ್ಮದ ಕರ್ಮಗಳ ಆವರಣವಾಗಿದೆ. ಈ ಎಲ್ಲ ಕರ್ಮಗಳನ್ನು ಶಾಂತಗೊಳಿಸಲು ಕೆಲವು ಜ್ಯೋತಿಷ್ಯ ಪರಿಹಾರಗಳು ಇವೆ. ಪ್ರೇಮ ಮತ್ತು ದಾಂಪತ್ಯ ಸಂಬಂಧಗಳ ಪರಿಹಾರ. ಶುಕ್ರ ಗ್ರಹದ ಪ್ರಭಾವ ತುಲಾರಾಶಿಯವರ ಮೇಲೆ ಹೆಚ್ಚು. ಅವರ ಪ್ರೇಮ ಜೀವನದಲ್ಲಿ ಆಕರ್ಷಣೆ ಹೆಚ್ಚಾದರೂ ಸ್ಥಿರತೆ ಕಡಿಮೆ. ಈ ಅಸಮತೋಲನವನ್ನು ಸರಿಪಡಿಸಲು ಶುಕ್ರವಾರದಂದು ಮಹಾಲಕ್ಷ್ಮಿ ಮತ್ತು ಶ್ರೀ ಮಹಾವಿಷ್ಣುವಿನ ಸಂಯುಕ್ತ ಪೂಜೆ ಮಾಡಬೇಕು. ಬಿಳಿ ಬಟ್ಟೆ ಧರಿಸಿ ಸ್ಫಟಿಕ ಮಾಲೆಯಿಂದ ಓಂ ಶ್ರೀಂ ಹೀಂ ಕ್ಲೀಂ
ಶ್ರೀ ಸಿದ್ಧ ಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬೇಕು. ತಮ್ಮ ಸಂಗಾತಿಗೆ ಬಿಳಿ ಹೂ ನೀಡಬೇಕು ಮತ್ತು ಯಾವುದಾದರೂ ಕನ್ಯೆಗೆ ವಸ್ತ್ರದಾನ ಮಾಡಬೇಕು. ಇದರಿಂದ ಶುಕ್ರ ಗ್ರಹ ಪ್ರಸನ್ನವಾಗುತ್ತಾನೆ ಮತ್ತು ಸಂಬಂಧಗಳಲ್ಲಿ ಪ್ರೀತಿ, ಶಾಂತಿ ಹಾಗೂ ಸ್ಥಿರತೆ ಬರುತ್ತದೆ. ಆರ್ಥಿಕ ಮತ್ತು ಧನ ಸಂಬಂಧಿ ಪರಿಹಾರ. ತುಲಾ ರಾಶಿಯವರು ಹಿಂದಿನ ಜನ್ಮದಲ್ಲಿ ಇತರರ ಆಸ್ತಿ ರಕ್ಷಿಸಿದರು ಅಥವಾ ಅದಕ್ಕಾಗಿ ಹೋರಾಡಿದರು. ಈ ಜನ್ಮದಲ್ಲಿ ಧನದ ಅಸ್ಥಿರತೆ ಅಥವಾ ಕರ್ಮದ ಪ್ರತಿಫಲವಾಗಿದೆ. ಈ ದೋಷವನ್ನು ಶಮನಗೊಳಿಸಲು ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ಖೀರ್ ಅಂದರೆ ಪಾಯಸ ನೈವೇದ್ಯ ಮಾಡಬೇಕು ಮತ್ತು ಸಂಜೆ ಸಮಯದಲ್ಲಿ ದೀಪ ಹಚ್ಚಬೇಕು. ಮನೆಯಲ್ಲಿ ಬೆಳ್ಳಿಯ ನಾಣ್ಯವನ್ನು ಇಟ್ಟು ಅದರ ಮೇಲೆ ಹಳದಿ ಕುಂಕುಮದ ತಿಲಕ ಮಾಡಿ ಓಂ ಶ್ರೀಂ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಬೇಕು. ಇದರಿಂದ ಶುಕ್ರ ಗ್ರಹದ ಕೃಪೆ ದೊರೆತು ತುಲಾರಾಶಿಯವರ ಜೀವನದಲ್ಲಿ ಪ್ರೇಮ, ಸಮತೋಲನ ಮತ್ತು ಆರ್ಥಿಕ ಸ್ಥಿರತೆ ಸ್ಥಾಪನೆಯಾಗುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.